ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಅನ್ನೋದು ಅತಿ ಹೆಚ್ಚಾಗಿ ದಾಖಲಾಗ್ತಿರುವ ಸೈಬರ್ ಪ್ರಕರಣಗಳಲ್ಲಿ ಒಂದಾಗಿದೆ. ಕ್ಯೂ ಆರ್ ಕೋಡ್ನ ಸ್ಕ್ಯಾಮ್ ಮಾಡೋ ಮೂಲಕ ನಿಮ್ಮ ಹಣನ ಲೂಟಿ ಮಾಡ್ತಿದ್ದಾರೆ. ಇದರ ಬಗ್ಗೆ ಎಚ್ಚರನ ವಹಿಸಿ. ಈ ಸ್ಕ್ಯಾಮ್ ಬಗ್ಗೆ RBI ಮತ್ತು NCPI ಎಚ್ಚರಿಕೆ ವಹಿಸಿ ಅಂತೇಳಿ ಪದೇ ಪದೇ ಹೇಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ಡಿಜಿಟಲ್ ಪಾವತಿಗಳಾದ ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಈ ರೀತಿಯ ಒಂದು ಆ್ಯಪ್ಗಳನ್ನ ಬಳಸ್ತೀವಿ. ಹಾಗೂ ಇದರಲ್ಲಿ ನಾವು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕ ನಾವು ಹಣನ ಪೇ ಮಾಡ್ತೀವಿ. ಇದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಈ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಅನ್ನೋದೇನಿದೆ ಉಂಟಾಗ್ತಾ ಇದೆ. ಈ ರೀತಿಯ ಸೌಲಭ್ಯಗಳನ್ನ ಬಳಸ್ಕೊಂಡು ಸ್ಕ್ಯಾಮರ್ಸ್ ಏನಿದ್ದಾರೆ ಅವರು ಸ್ಕ್ಯಾಮ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾವು ಇವತ್ತು ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ನ ಬಗ್ಗೆ ತಿಳಿಯೋಣ. ಈ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಏನಿದೆ ಇದು ಯಾವ ರೀತಿ ನಡೆಯುತ್ತೆ, ಮೋಸಗಾರರು ಯಾವ ರೀತಿ ತಂತ್ರಗಳನ್ನ ರೂಪಿಸ್ತಾರೆ, ಆಗ ಮೋಸ ಹೋದ ವ್ಯಕ್ತಿಗಳು ಯಾವ ರೀತಿಯ ಕ್ರಮಗಳು ಹಾಗೂ ಸುರಕ್ಷತಾ ಕಾನೂನು ಪಾಲನೆ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿವರೆಗೂ ಸ್ಕ್ಯಾಮ್ ಆಗಿದ್ದರೆ ಹಾಗೂ ಮುಂದೆ ಈ ರೀತಿಯ ಸ್ಕ್ಯಾಮ್ ಆಗದಂತೆ ಯಾವ ರೀತಿ ನಾವು ಸುರಕ್ಷಿತವಾಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಏನಿದೆ ಇದು ಯಾವ ರೀತಿ ನಡೆಯುತ್ತೆ ಅಂದರೆ, ಫ್ರಾಡ್ ಕಾಲ್ ಮಾಡಿಬಿಟ್ಟು ಬ್ಯಾಂಕಿಂದ ಕಾಲ್ ಮಾಡ್ತಾಯಿದ್ದೀವಿ ಮತ್ತು UPI ಕಂಪನಿಯಿಂದ ಕಾಲ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಕ್ಯೂ ಆರ್ ಕೋಡ್ನ ಕಳಿಸ್ತೀವಿ, ಅದಕ್ಕೆ ನೀವು ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಸ್ಕ್ಯಾನ್ ಮಾಡಿದಾಗ ನಮ್ಮ ಹಣ ಏನಿರುತ್ತೆ ಅದು ಹೋಗುತ್ತೆ. ಸಾರ್ವಜನಿಕ ಸ್ಥಳಗಳು ಏನೇನಿರ್ತವೆ, ಎಕ್ಸಾಂಪಲ್ ಅಂಗಡಿ, ಹೋಟೆಲ್ಗಳು ಮತ್ತು ಪೆಟ್ರೋಲ್ ಬಂಕ್ಗಳಲ್ಲಿ ಅವ್ರು ಹಾಕಿರೋ ಕ್ಯೂ ಆರ್ ಕೋಡ್ನ ಅವ್ರಿಗೆ ಗೊತ್ತಾಗದೆ ರೀತಿ ಚೇಂಜ್ ಮಾಡಿಬಿಟ್ಟು ಒಂದು ಸ್ಕ್ಯಾಮ್ ಮಾಡೋಕ್ಕೆ ಅಂತ ಅವರು ತಂದಿರೋ ಕ್ಯೂ ಆರ್ ಕೋಡ್ನ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ನಮ್ಮಂಥ ಗ್ರಾಹಕರು ಹೋಗಿ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಹೋಗುತ್ತೆ. ಇನ್ನೊಂದು ರೀತಿ ಏನು ಮಾಡ್ತಾರೆ ಅಂತಂದರೆ, ಕ್ಯಾಶ್ ಬ್ಯಾಕ್ ಸಿಗುತ್ತೆ ಮತ್ತು ನಿಮ್ಮ ಪ್ರೈಸ್ ಗೆದ್ದಿದ್ದೀರಾ ನೀವು ಯಾವುದೇ ಒಂದು ಇದರಿಂದ ಅಂತೇಳಿ ನಿಮಗೆ ಕರೆ ಮಾಡಿಬಿಟ್ಟು ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮಗೆ ಗೆದ್ದಿರೋ ಪ್ರೈಸ್ ಡೀಟೇಲ್ಸ್ ಸಿಗುತ್ತೆ. ಈ ರೀತಿಯೆಲ್ಲ ಜನರಿಗೆ ಮೋಸ ಮಾಡ್ತಿದ್ದಾರೆ. ಅದರಲ್ಲೂ ಇವರು ಮುಖ್ಯವಾಗಿ ಟಾರ್ಗೆಟ್ ಮಾಡೋದು ಯಾರನ್ನ ಅಂತಂದರೆ, ಈ ಹಿರಿಯ ನಾಗರಿಕರನ್ನ ಮತ್ತು ಸ್ಟೂಡೆಂಟ್ಸ್ಗಳು. ಹೊಸದಾಗಿ ಯಾರ್ಯಾರು ಒಂದು ಈ ಡಿಜಿಟಲ್ ಪಾವತಿನ ಅಂದರೆ ಫೋನ್ಪೇ, ಗೂಗಲ್ ಪೇ ಈ ರೀತಿನ ಯಾರು ಹೊಸದಾಗಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ತಿರ್ತಾರೆ ಅಂಥವ್ರನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನಂದರೆ, ಯಾರಿಗೂ ಎಮರ್ಜೆನ್ಸಿ, ನಮ್ಮ ಮನೆಯವರು ಹಾಗೆ ಎಮರ್ಜೆನ್ಸಿ ಆ ರೀತಿ ಎಲ್ಲ ಸುಳ್ಳನ್ನು ಹೇಳಿ ಎಮರ್ಜೆನ್ಸಿ ದುಡ್ಡು ಹಾಕಬೇಕು, ಈ ಕ್ಯೂ ಆರ್ ಕೋಡ್ಗೆ ಸ್ವಲ್ಪ ದುಡ್ಡು ಹಾಕಬೇಕು ಅಂತೇಳಿ ಮೋಸ ಮಾಡಿ ಆ ರೀತಿಯೂ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಜನರು ಈ ಸ್ಕ್ಯಾಮ್ ಏನಿದೆ ಇದ್ರ ಬಗ್ಗೆ ಸುರಕ್ಷಿತವಾಗಿರಬೇಕು ಹಾಗೂ ಇದರ ನಡೀತಿರೋ ರೀತಿ ಯಾವ ರೀತಿ ಸುರಕ್ಷಿತವಾಗಿರಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾವತ್ತು SMS ಮತ್ತು ಈಗ ವಾಟ್ಸಪ್ ಲಿಂಕಲ್ಲಿ ಕ್ಯೂ ಆರ್ ಕೋಡ್ ಬಂದಿರುತ್ತಲ್ಲ ಅದನ್ನು ಯಾವತ್ತೂ ನೀವು ಸ್ಕ್ಯಾನ್ ಮಾಡೋಕ್ಕೆ ಹೋಗಬೇಡಿ. ನೀವೆಲ್ಲ ಹೋಗ್ತಿರ್ತೀರ, ಹಾಗೂ ದಾರಿಲಾರು ಸಿಗ್ತಾರೆ, ಇಲ್ಲ ಅಪರಿಚಿತರು ಯಾರೋ ಬಂದು ನಮ್ಗೆ ಸ್ವಲ್ಪ ಅಮೌಂಟ್ ಬೇಕು ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಂತ ಏನಾದರೂ ಹೇಳಿರು ಅಂದರೆ ನೀವು ಯಾವುದೇ ಕಾರಣಕ್ಕೂ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋಕ್ಕೆ ಹೋಗಲೇಬೇಕು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ನಿಮ್ಮ UPI ID ಏನಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಅಷ್ಟೇ. ಜನ ಎಷ್ಟೇ ಕೇರ್ ಆಗಿದ್ರೂ ಸ್ಕ್ಯಾಮರ್ಗಳು ಏನು ಮಾಡ್ತಾರೆ, ಈ ರೀತಿ ಸ್ಕ್ಯಾಮ್ನ ಮಾಡ್ತಾರೆ. ಈ ರೀತಿ ಸ್ಕ್ಯಾಮ್ ಆಗಿದಾಗ ಜನ ಏನು ಮಾಡಬೇಕು ಅನ್ನೋದು ನಾನು ಮುಂದೆ ಹೇಳ್ತೀನಿ. ತಕ್ಷಣ ನಿಮ್ಮ ಮೊಬೈಲ್ನ ತಗೊಂಡು 1930 ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಕರೆ ಮಾಡಿಬಿಟ್ಟು ಈ ರೀತಿ ಸ್ಕ್ಯಾಮ್ ಆಗಿದೆ ಅಂತೇಳಿ ಅವರಿಗೆ ಒಂದು ಇನ್ಫಾರ್ಮೇಷನ್ನ ಕೊಡಿ. ನಿಮಗೆ ಕೆಳಗಡೆ ಕಾಣಿಸ್ತಾ ಇರೋ ವೆಬ್ಸೈಟಲ್ಲಿ ನಿಮ್ಮ ದೂರನ್ನು ದಾಖಲೆ ಮಾಡಿ, ನಿಮ್ಮದು ಬ್ಯಾಂಕ್ ಏನಿದೆ ಆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೀವು ಒಂದು ಈ ರೀತಿ ನನಗೆ ಸ್ಕ್ಯಾಮ್ ಆಗಿದೆ ಅಂಥೇಳಿ ಆ ಬ್ಯಾಂಕ್ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ನಿಮ್ಮ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ನಿಮ್ಮ ಅಕೌಂಟ್ನ ಫ್ರೀಸ್ ಮಾಡೋದ್ರಿಂದ ಯಾವುದೇ ರೀತಿಯ ಹಣನ ನಿಮ್ಮ ಅಕೌಂಟಿಂದ ಆ ಸ್ಕ್ಯಾಮರ್ಗಳು ತಗೊಳಕ್ಕಾಗೋದಿಲ್ಲ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, RBI ಏನಿದೆ ಅದು ಸ್ಪಷ್ಟವಾಗಿ ಹೇಳಿದೆ, ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರಿಂದ ಹಣನ ಪಡೆಯೋಕ್ಕಾಗಲ್ಲ, ಅದನ್ನು ಪಾವತಿ ಮಾಡೋಕ್ಕೋಸ್ಕರ ಕ್ಯೂ ಆರ್ ಕೋಡ್ ಇರೋದು ಅಂತೇಳಿ RBI ಸ್ಪಷ್ಟವಾಗಿ ಹೇಳಿದೆ. ಕಾಲ ಬದಲಾದಾಗೆ ನಾವು ಬದಲಾಗಬೇಕು. ಅದೇ ರೀತಿ ಡಿಜಿಟಲ್ ಪೇಮೆಂಟ್ ಏನಿದೆ ಅದು ಸುರಕ್ಷಿತನೇ, ಆದರೆ ಜನರು ಏನಿರಬೇಕು ಸ್ವಲ್ಪ ಜಾಗೃತಿಯಿಂದ ಅದನ್ನು ಯೂಸ್ ಮಾಡಿದರೆ
ಈ ರೀತಿ ಸ್ಕ್ಯಾಮ್ಗಳಿಂದ ತಡಿಬೋದು. ಥಿಂಕ್ ಬಿಫೋರ್ ಯು ಸ್ಕ್ಯಾಮ್. ನೀವು ಸ್ಕ್ಯಾನ್ ಮಾಡೋ ಮುಂಚೆ 2-3 ಬಾರಿ ಯೋಚನೆ ಮಾಡಿ ಸ್ಕ್ಯಾನ್ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಯಾಕಂದರೆ ಈ ರೀತಿ ಸ್ಕ್ಯಾಮ್ಗಳಿಂದ ಅವರು ಹುಷಾರಾಗಿರೋಕ್ಕೆ ಸಾಧ್ಯ ಆಗುತ್ತೆ.